ಏಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು ವಿರತಿಯೋಳು ಅಖಿಲ ಸಂಸರಣವನ್ನುಳಿದು ಶ್ರೀ ಗುರುವಿನ ನಿಗಮಾರ್ಥ ಅರಿಯಲು ಪರವು ಅಪರೋಕ್ಷವಾಗದು ಮುನ್ನಿನ ಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ ಜಡಬುದ್ಧಿ ಜನಸಂಗರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ ಕಡು ಚಪಲತೆಗೂಡಿ ಸುವಿಚಾರವಿರೆ ತತ್ವದೆಡೆ ವೇದ್ಯವಾಗದಿಪ್ಪುದರಿಂದ ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಹೊಂದಿದ ಉತ್ತರ ಲೋಕಗತಿಯಾಸೆ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ ಇಂತೂ ಮೂದರ ನೆನೆಸುವ ಬಂದದಿರವನು ಓರಂತೆ ಅರಿದವನು ತೊಲಗಿಸುವ ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ಲನು ಅನಂತ ಚಿನ್ನಿದಿ ತೋರದದರಿಂದ ಬಹು ವಿಧಿಗಳನ್ನು ಉಳಿದು ಆರೈಯುತ್ತಿರೆ ಪೇಳಿದ ಅಹಿತವು ಎಡೆಯೋಳು ಉಳಿವಲ್ಲಿ ಸಹಜ ರೂಪಿನ ಶಂಭುಲಿಂಗವೇ ಗೋಚರಬಹುದೆಂಬ ದೃಢವಾಗುವುದರಿಂದ ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ವರ ವಿವೇಕದ ಅನುಭವಿಸಲಿಕ್ಕೆ ಆಚರಣೆ ಬರಲಿಲ್ಲ ಅಂದ್ರೆ ಮುಕ್ತಿ ಆಗುತ್ತೆ. ಪರಿಶುದ್ಧವಾದ ಆಚರಣೆ ಜೀವನದಲ್ಲಿದ್ದರೆ ಮಾತ್ರ ಮುಕ್ತಿ ಆಗ್ತದೆ. ಬರೀ ಹೇಳೋದ್ರಲ್ಲಿ ಆಗ್ತೈತೆ ಅಂತ ತಿಳ್ಕೊಂಡು ಉತ್ತರ ಆಗೋದು. ನಮ್ಮಲ್ಲಿದ್ದಂಥ ದೋಷಗಳನ್ನು ಇಟ್ಕೊಂಡು ಹೊರಗಡೆ ಬೇಕಾದಷ್ಟು ಸತ್ಸಂಗ ಶ್ರವಣ ಮನನ ಅದನ್ನು ಇದನ್ನು ಮಾಡ್ಕೊಂತ ಅಡ್ಡಾಡ್ತೇನೆ, ಭಜನೆ ಮಾಡ್ತೇನೆ, ಪುರಾಣ ಹೇಳ್ತೇನೆ, ಪುಣ್ಯ ಕಥೆಗಳನ್ನು ಕೇಳ್ತೇನೆ, ಮಾಡ್ತೇನೆ ಅನ್ನಿಸೋದಕ್ಕೆ ಅಂತರಂಗದಲ್ಲಿದ್ದಂಥ ದೋಷಗಳನ್ನು ಕಳ್ಕೊಳ್ಳಾರದು ಮುಕ್ತಿ ಎಷ್ಟು ದಿನ ಆದರೂ ಆಗೋದಿಲ್ಲ. ಅದಕ್ಕೆ ವರ ವಿವೇಕಿಗೆ ಅಂತೇಳಿ ಭಾಳ ಬುದ್ಧಿವಂತದಾನ ಅಂದರೂ ಸದ್ಯಕ್ಕೆ ಭಾಳ ಚತುರ್ಮುಖಿ ಅದಾನ, ಬುದ್ಧಿವಂತದಾನ, ಜಗತ್ತಿನ ಎಲ್ಲ ಭಾಳ ಹೌದನ್ನ ಮಾಡ್ತಾನೆ. ಅಂದ್ರೆ ಚತುರ್ಮತಿಗಳಿಗೆ ಅಕ್ಕತ್ತ ತಿಳ್ಕೊಬಾರ್ದು, ಭಾಳ ಬುದ್ಧಿವಂತರಿಗೆ ಅಕ್ಕತ್ತ ತಿಳ್ಕೊಬಾರ್ದು. ನನ್ನ ಬುದ್ಧಿ ಭಾಳ ತೀಕ್ಷ್ಣ ಐತಿ, ಅದಕ್ಕೆ ಮುಂದೆ ಹೇಳಿದ್ರು ಅವ್ರು ಹೇಳ್ತಾರೆ, ಭಾಳ ಬುದ್ಧಿವಂತದೇನಿ, ತರ್ಕ ಮಾಡ್ತೀನಿ, ತಿಳಿತೀನಿ, ವೇದ ಶಾಸ್ತ್ರಗಳನ್ನ ಅರಿದು ಕೊಡ್ತೇನಿ, ಪುರಾಣ ಪುಣ್ಯಕಥೆಗಳೆಲ್ಲ ನನಗೆ ಭಯಪಟ್ಟದಾವು, ವೇದ ಉಪನಿಷತ್ತುಗಳು ನನಗೆ ಕಂಠಪಾಠ ಅದಾವು ಅಂತ ಹಿಂಗೆ ತಿಳ್ಕೊಂಡು ಏನಾರ ನೀನೇ ಮುಕ್ತಿ ಆಕತ್ತೆ ಅಂತ ತಿಳ್ಕೊಂಡಿದ್ರೆ ಅಪರೋಕ್ಷ ಜ್ಞಾನ ಆಗೋದೇ ಇಲ್ಲ. ಪರೋಕ್ಷ ಜ್ಞಾನ ಆಯ್ತು, ನಿನಗೆ ಹೇಳಿದಿ ಮಾಡಿದಿ ಎಲ್ಲ ಮಾಡಿದಿ, ಆಚರಣೆ ಬರಲಿಲ್ಲ ಅಂದ್ರೆ ಅನುಭೂತಿ ಆಗೋದು. ಇದು ಅನುಭವಗಮ್ಯ ಅಂತ ಹೇಳ್ತಾರೆ. ಅದಕ್ಕೆ ಯಾಕಿದು ಭಾಳ ನಿಧಾನ ಹಿಡಿತೈತಿ ಅಂದರೆ ಅಂತರಂಗದಲ್ಲಿದ್ದಂಥ ದೋಷಗಳು ಏನದಾವಲ್ಲ ಅವು ಹಂಗೆ ಉಳಿತಾವು. ವರ ವಿವೇಕಿ ಭಾಳ ಬುದ್ಧಿವಂತ ನಾವು ಏನು ಮಾಡ್ತಾನೆ, ಇದನ್ನು ತೋರ್ಕಿಗೆ ಮಾಡ್ತಾನೆ, ಇದನ್ನು ತಿಳ್ಕೊತಾನ, ವಿಚಾರ ಮಾಡ್ತಾನೆ, ಆದ್ರೆ ಅಲ್ಲಿಗೆ ಬಿಡ್ತಾನೆ, ಆಚರಣೆ ಬರೋದು. ಭಾಳ ಮಂದಿಗೆ ಯಾಕೆ ಮುಕ್ತಿ ಸುಖವನ್ನು ಅನುಭವಿಸೋಕ್ಕಾಗೋದಿಲ್ಲ ನೋಡಿ, ನಾವು ಎಷ್ಟೋ ಶಾಸ್ತ್ರ ಪುರಾಣಗಳನ್ನು ಹೇಳಿರ್ತಾರೆ, ಜೀವನ ಪರ್ಯಂತ ದೇವಿ ಪುರಾಣ ಓದಿರ್ತಾರೆ, ಶಾಸ್ತ್ರ ಹೇಳಿರ್ತಾರೆ, ಶ್ರವಣ ಮಾಡಿರ್ತಾರೆ, ಮತ್ತೊಂದು ಎಲ್ಲೆಲ್ಲಿ ಪುರಾಣಗಳನ್ನು ಹಿಡ್ಕೊಂತ ಅಡ್ಡಾಡಿ ಬಂದಾರು ನೋಡ್ಯಾನ. ಅಂತ್ಯಕಾಲದೊಳಗೆ ದೇಹ ಭಾವ ಕಳ್ಕೊಂಡಿಲ್ಲ, ಅಂತಃಕರಣ ಸ್ವಚ್ಛ ಆಗೇ ಇಲ್ಲ. ಮತ್ತದನ್ನು ಎದಕ್ಕೆ ಮಾಡಿದರು, ದನ ಕನಕಾದಿಗಳ ವಿಷಯಕ್ಕಾಗಿ ಮಾಡ್ತಾರೆ. ಜೀವನ ಪರ್ಯಂತ ಎದಕ್ಕೆ ಮಾಡಿರ್ತಾರೆ, ಅವನು ಸಮಾಜದಲ್ಲಿ ಪ್ರತಿಷ್ಠೆಗಾಗಿ, ದನ ಕನಕಾದಿಗಾಗಿ, ವಿಷಯ ಸಂಘಕ್ಕಾಗಿ ಇವನ್ನೆಲ್ಲ ಮಾಡಿರ್ತಾರೆ. ಹಿಂಗೇನಾರ ಇದ್ರ ಮಾಡಿದ್ದಾದ್ರೆ ನೀವು ಮುಕ್ತಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅವು ಮುಂದೆ ಬಂದು ನಿಂದಿರ್ತಾರೆ. ಜಗತ್ತಿಗೆ ಏನಾರ ತೋರ್ಕಿಗೆ ನೀನು ಮಾಡಬೇಕು ಅಂತ ತೋರ್ಸಕ್ಕಂತ ನೀವು ಮಾಡಿದೆ ಅಂದ್ರೆ ನೀನು ಮುಕ್ತಿ ಸಾಧ್ಯ ಇಲ್ಲ. ನೀ ಬೇಕಾದಷ್ಟು ಬುದ್ಧಿವಂತಿರಲಿ, ನೀನೇನು ಭಗವದ್ಗೀತೆ ಕಂಠಪಾಠ ಇರ್ಬೋದು, ನಿನಗೆ ವೇದ ಉಪನಿಷತ್ತುಗಳ ಸಾರಗಳು ಗೊತ್ತಿರ್ಬೋದು, ಅದಕ್ಕೆ ಭಾಷಣ ಬರೀಬೋದು ನೀನು, ಆದರೂ ಸಿದಕ್ಕೆ ಆ ಮುಕ್ತಿ ಸುಖವನ್ನು ಅನುಭವಿಸೋಕ್ಕಾಗೋದಿಲ್ಲ ಮತ್ತು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಾಗೋದಿಲ್ಲ, ಯಾಕಂದ್ರೆ ಇದು ಅನುಭವದಿಂದ ಹುಟ್ಟತಕ್ಕಂಥದ್ದು ಜ್ಞಾನ. ಇದು ಬಹಿರಂಗದ ಜ್ಞಾನ, ಹೊರಗಿನ ಜ್ಞಾನ ಏನೈತಲ್ಲ, ಕೇಳಿ ಹೇಳಿ ಓದಿ ತಿಳ್ಕೊಂಡಿದ್ದ ಜ್ಞಾನ ಇದು ಹೊರಗಿನ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ನೀನು ಒಳಗೆ ಹುಟ್ಟತಕ್ಕಂಥದ್ದು.
ಅದು ವಿವೇಕ ಇಲ್ಲದ ಹುಟ್ಟುವುದಿಲ್ಲ. ವಿವೇಕ ವೈರಾಗ್ಯದ ನಂತರ ಹುಟ್ಟತಕ್ಕಂಥ ಜ್ಞಾನ ಅದು ಅಪರೋಕ್ಷ ಜ್ಞಾನ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ. ವೇದ ಉಪನಿಷತ್ತು ಕಂಠಪಾಠ ಇದ್ದರೆ ಏನಾಗೋದು? ವಿಷಯಾದಿಗಳ ಮೇಲಿನ ಸಂಗ್ರಹ, ವಿಷಯಾದಿಗಳ ಮೇಲಿನ ಸಂಗ್ರಹ ಮೋಹ ಬುದ್ಧಿ ನಿನಗೆ ಇನ್ನೂ ಹೋಗೇ ಇಲ್ಲ ಅಂದ್ರೆ ನೀ ಎಷ್ಟು ಜನ್ಮ ಮಾಡಿದ್ರು ಪ್ರಯತ್ನ ಮಾಡಿದ್ರು ಸುದಕ್ಕೆ ಇದು ಘಟಿಸೋದೇ ಇಲ್ಲ. ಎಲ್ಲ ಹಂಗೆ ತೋರೋದು ಬಿಟ್ಟು ನಿಸ್ಸಂಗಿ ಆದವನು ಮಾತ್ರ ಇದು ಸಿಗ್ತದೆ. ಜಗತ್ತಿನ ಹಂಗೂ ಇರಬಾರ್ದು. ವಿಷಯ ಸಂಗ್ರಹದ ಮೇಲೆ ಆಸೆ ಅಲ್ಲ, ಅದು ನೆನಪು ಸದ್ಯಕ್ಕೆ ಆಗಿರಬಾರ್ದು. ವಿಷಯದ ಕಡೆ ಲಕ್ಷ್ಯ ಹೋಗಿರಬಾರ್ದು. ಹೆಂಗಿದ್ರು ಋಷಿಮುನಿಗಳು, ಸತ್ಪುರುಷರು ಹೆಂಗಿದ್ರು? ಭಾಳ ಮಂದಿ ಅಜ್ಜವ್ರು ನೋಡಿದವ್ರು, ಶಿವಾನಂದ ಅಜ್ಜವ್ರು ನೋಡಿದವ್ರು ಭಾಳ ಕಡಿಮೆ ಜನ. ಅವ್ರ ಬದುಕು, ಅವ್ರ ಜೀವನ ಹೆಂಗಿತ್ತು? ಆಚರಣೆ ಪರಿಶುದ್ಧವಾದ ಆಚರಣೆ. ನೀತಿ ಅಂದ್ರೆ ಅದ. ಮತ್ತೆ ನೀತಿ ಅಂದ್ರೆ ಬರೀ ನಾಲ್ಗಿ ತುದಿ ಮೇಲೆ ನೀತಿ ಅಲ್ಲ. ನಾಲ್ಗಿ ತುದಿ ಮೇಲೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಅಂತಕ್ಕನ್ನ ಈಗ ಸ್ವಚ್ಛ ಇದ್ರು ಹೇಳಕ್ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕಾದ್ರೂ ಹೇಳಕ್ ಬರ್ತೈತಿ. ಭಾಳ ಬುದ್ಧಿವಂತ ಇದ್ದಾವಂಗೆ, ಜ್ಞಾಪಕ ಶಕ್ತಿ ಹೆಚ್ಚಿಗೆ ಇದ್ದಾವಂಗೆ, ಎಲ್ಲ ಕಂಠಸ್ಥ ಆಗಿರ್ತೈತಿ, ಹೇಳ್ಕೊಂತ ಹೋಗ್ತಾನ. ಆದ್ರೆ ಅದರಷ್ಟು ಅಂತಃಕರಣ ಸ್ವಚ್ಛ ಆಯ್ತಂತ ತಿಳ್ಕೊಬೇಡ. ಅಂತಃಕರಣ ಸ್ವಚ್ಛ ಆಗೈತಂದ್ರೆ ಯಾವಾಗಲೂ ಸಮಭಾವ ಉಳಿಬೇಕು. ಜಗತ್ತನ್ನು ಸ್ವೀಕಾರ ಮಾಡುವಂಥದ್ದನ್ನು ಯಾವ ರೀತಿ ಸ್ವೀಕಾರ ಮಾಡಿಸ್ಬೇಕು, ಜಗತ್ತಿನೆಲ್ಲ ಅರಗಿಸ್ಕೊಳ್ಬೇಕಲ್ಲ. ಹೆಂಗೆ ಇದು ನಿನ್ನ ದಾರಿ ತಪ್ಪಿಸುತ್ತೆ ಅನ್ನೋದಕ್ಕೆ ನೀ ಸರಿಯಾಗಿ ಇದನ್ನು ವಿಚಾರ ಮಾಡಿ ಇಲ್ಲಿ ವಿವೇಕ ಜಾಗರ ಆಗಲಿಲ್ಲ ಅಂದ್ರೆ ನೀನು ಪ್ರತಿ ಹಂತದೊಳಗೂ ದಾರಿ ತಪ್ಪಿಸ್ತತಿ. ಒಂದು ಹೊಗಳಿಕೆನೂ ದಾರಿ ತಪ್ಪಿಸ್ತತಿ, ತೆಗಳಿಕೆನೂ ದಾರಿ ತಪ್ಪಿಸ್ತತಿ. ಎಷ್ಟು ಸೂಕ್ಷ್ಮ ಐತಿ ನೋಡಿ. ಹೊಗಳಿದ್ರೆ ಅಹಂಕಾರ ಬಂದು ಸೇರ್ಕೊಂತತಿ, ತೆಗಳಿದ್ರೆ ದ್ವೇಷ ಬಂದು ಸೇರ್ಕೊಂತತಿ. ಯಾರ ನೀನೊಬ್ಬ ಹೊಗಳಿನ ಕೂತು ಹೌದೌದು ಅಂತ ಬೆಂಚಪ್ಲೆ ನಾನಾ ದೊಡ್ಡವ, ನಾನಾ ಶ್ರೀಮಂತ, ನಾನಾ ಶ್ರೇಷ್ಠ ಅನ್ನುವಂಥ ಅಹಂಕಾರ ಬಂದು ಸೇರ್ಕೊತತಿ. ತೆಗಳಿದ್ನಂದ್ರೆ ನನಗೆ ಹಿಂಗಂದ ನಾವು ದ್ವೇಷ, ಅಸೂಯೆ ಹೋಗ್ತದೆ. ಎಷ್ಟು ಎಷ್ಟು ವಿಚಿತ್ರ ಐತೆ ನೋಡ್ರಿ. ಇವು ಎರಡನ್ನೂ ಅರಗಿಸ್ಕೊಳ್ಬೇಕಲ್ಲ. ಹೊಗಳಿಕೆನೂ ಅಷ್ಟ, ತೆಗಳಿಕೆನೂ ಅಷ್ಟ, ಮಾನ ಅಪಮಾನನೂ ಅಷ್ಟ, ಸನ್ಮಾನನೂ ಅಷ್ಟ. ಈ ಭಾವ ಅಂತಃಕರಣದೊಳಗೆ ನೀನು ಹುಟ್ಟಿದ್ದಾದ್ರೆ ಆವಾಗ ನೀನು ನಿಜವಾದ ಆ ಮುಕ್ತಿ ಸುಖವನ್ನು ಹೊಂದಕ್ಕೆ ಸಾಧ್ಯ. ಮುಕ್ತನಾಗಬೇಕನ್ನೋ ಇಚ್ಛಾ ಇಲ್ಲ. ಇಚ್ಛಾ ಇದ್ದವರಿಗೆ ಇದು ಹೇಳ್ತಾರೆ. ನಾವು ನಿಮಿತ್ತ ಮಾತ್ರ ಈ ಸಂಸಾರದೊಳಗೆ ಏನು ಬೇಕು ಅದನ್ನು ಪಡ್ಕೋಬೇಕಂತೇಳಿ ಗುರು ಸಾನ್ನಿಧ್ಯಕ್ಕೆ ಬಂದು ಗುರು ಸಂಘದಾಗ ಉಳಿದೀವಿ ಅಂದ್ರೆ ಅದು ಸಿಗ್ತತಿ, ಲಭಿಸ್ತತಿ. ಮುಕ್ತಿ ಇಚ್ಛಾ ಹುಟ್ಟುವುದು ಭಾಳ ದುರ್ಲಭ. ಹಾಗಾದ್ರೆ ಕಲಿಯುಗದಾಗ ಮುಕ್ತಿ ಇಚ್ಛಾ ಹುಟ್ಟೈತಿ, ಈ ಕಲಿಯುಗದಾಗ ಹುಟ್ಟೈತಿ ಅಂದ್ರೆ ಅವನಸ ಪುಣ್ಯಮಾನ ಯಾರಲ್ಲ ತಿಳ್ಕೊಂಬೋದು. ಮುಕ್ತನಾಗ್ಕೊಂಡು ಇಚ್ಛಾ, ಮುಕ್ತ ಸ್ವಭಾವ ಎಲ್ಲ. ಯಾಕಂದ್ರೆ ಈ ಸಂಸಾರದ ಮೇಲೆ ವ್ಯಾಮೋಹ ಬಿದ್ದು ಇದನ್ನ ಬೇಡ್ಕೊಂತ ಹೋಗ್ತೀವಿ ನಾವು ಜೀವನ ಪರ್ಯಂತ. ಇದನ್ನ ಬೇಡ್ಕೊಂತ ಇದ್ರಾಗ ಪಡಿಬೇಕು, ಇದ್ರಾಗ ಹೊಂದಬೇಕು, ಇನ್ನಷ್ಟು ಅಂತೇಳಿ ಇದನ್ನೇನಾದ್ರು ಸರಿ ಮಾಡ್ಕೋಬೇಕಂತ ಪ್ರಯತ್ನ ನಡೀತೈತಿ ಹೊರತಾಗಿ ಮುಕ್ತಿ ಇಚ್ಛಾ ಅಂತಃಕರಣದ ಒಳಗೆ ಹುಟ್ಟೋದು ಭಾಳ ದೊಡ್ಡವ. ಅದು ಹುಟ್ಟುತ್ತೆ ಅಂದ್ರೆ ಈ ಜನ್ಮ ಸಾರ್ಥಕ ನೋಡಿ. ಮುಕ್ತನಾಗೋದು ನೀ ದೂರ ಉಳಿಯಲ್ಲಕ್ಕ. ನಾ ಮುಕ್ತನಾಗ್ಕೊಂಡು ಇಚ್ಛಾ ಬೇಕು ಹುಟ್ಟುತ್ತೆ ಅಂದ್ರೆ ಈ ಜನ್ಮ ಸಾರ್ಥಕ ಆಗಿರ್ತೈತಿ. ಆ ಸಂಘ ಹುಡುಕ್ತತಿ, ಅಂತ ವಿಚಾರಗಳನ್ನ ನಾವು ಹಾಕುವಂಥದ್ದು ಒಳಗೆ ತಿಳಿಯಾಗ. ಅದಕ್ಕೆ ಎಂಥ ಹೊರ ವಿವೇಕಿಯದಾನಂದ್ರು ಹೆಂಗೆ ದಾರಿ ತಪ್ಪಿಸುತ್ತ ಅನ್ನೋದು ಹೇಳ್ತಾರೋ. ಜಡಬುದ್ಧಿ, ಜನಸಂಗರತಿ, ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆ ಗೂಡಿ, ಇವೆಲ್ಲ ಅತಿ ಚತುರ್ಮುಖಿ ಅಂತ ಹೇಳಿ ಇವೆಲ್ಲ ನಾವು ಹಾಕಿ ಹೋಗ್ತಿರ್ತಾವ ಒಳಗೆ. ಯಾರ ಅಂತಕ್ಕನ್ನು ಸ್ವಚ್ಛ ಇರ್ತೈತಿ, ಸರಳ ಇರ್ತಾನ, ನೇರ ಇರ್ತಾನ, ಮುಚ್ಚು ಮರಿ ಇರೋದಿಲ್ಲ. ಒಳಗೊಂದು ಹೊರಗೊಂದು ಭಾವ ಇರೋದಿಲ್ಲ. ಭಾವ ಯಾವಾಗಲೂ ಒಂದೇ ಥರ. ಯಾರು ಚತುರ್ಮುಖಿ ಆಗಿರ್ತಾರ ಅವ್ರಿಗೆ ಒಳಗೊಂದು ಹೊರಗೊಂದು ಇರ್ತದೆ. ಹೊರಗಿಂದ ತೋರಿಸೋದು ಬೇರೆ, ಒಳಗೆ ಇರುವಿಕೆ ಬೇರೆ. ಒಳಗೆ ವಿಷಯಗಳ ಸಂಘ, ವಿಷಯಗಳ ರತಿ, ವಿಷಯಗಳ ವಾಸನ ಹಂಗೆ ಉಳಿದಿರ್ತೈತಿ. ಮತ್ತು ಜಗತ್ತಿನೊಳಗೆ ನನ್ನಷ್ಟು ಶಾನ್ಯಾರ ಯಾರದಾರ ಅಂತ ತರ್ಕವನ್ನು ಮಾಡ್ತಾನೆ. ನಾ ಎಲ್ಲ ತಿಳಿದೇನಂತ ಅಹಂಕಾರ ಪಡ್ತಾನೆ.
ಜಡ ವಿಷಯಾದಿಗಳಲ್ಲಿ ವ್ಯಾಮೋಹ ಹಂಗ ತುಂಬಿರ್ತತಿ, ಈ ಶರೀರ ಭಾವ ಹಂಗ ಇರಬೇಕು. ಅದಕ್ಕೆ ಬಹಳ ಮಂದಿ ವಿದ್ವಾಂಸರು, ಮೇಧಾವಿಗಳು, ಪಂಡಿತರು ಅನ್ನೋರಿಗೆ ಮುಕ್ತಿ ಸುಖವನ್ನು ಅನುಭವಿಸೋಕ್ಕಾಗಿಲ್ಲ. ಅಂತ್ಯಕಾಲದೊಳಗೆ ಗಳ 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 ಕಣ್ಣಾಗ ನೀರು ಗಳ 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 ಇಳಿತಿರ್ತಾವೆ. ನೋಡ್ರಿ ನೀವು, ಈ ಶರೀರ ಹೊಟ್ಟತಿ ಬಿಡಪ್ಪ ಇದನ್ನು ಸರಿ ಅಂತ ಹೇಳಿದ ತೀರ್ದು ಯಾರದಾರ? ಇಲ್ಲೋ ಅಕಸ್ಮಾತ್ ಇನ್ನಷ್ಟು ಇದನ್ನು ನೋಡ್ಬೇಕಾಗಿತ್ತು, ಇನ್ನಷ್ಟು ಇದನ್ನು ಸವಿಬೇಕಾಗಿತ್ತು, ಇನ್ನಷ್ಟು ಇದನ್ನು ಅನುಭವಿಸ್ಬೇಕಾಗಿತ್ತು ಅಂತೇಳಿ ಇದನ್ನು ಹೆಂಗೆ ಬಿಟ್ಟು ಹೋಗಲಿ ಅಂತೇಳಿ ಕಣ್ಣಾಗ ದಾರಿ ತೆಗೆದು ಎಂತೆಂಥ ಪಂಡಿತರಿಗೆ ಆಕತಿದು. ಭಾಳ ವಿದ್ವಾನ, ಮೇಧಾವಿ, ಪಂಡಿತ ಅಂತ ಮೆರೆದವರಿಗೂ ಸತ್ಯಕ್ಕಿದಾಕತಿ. ಯಾಕಂದ್ರೆ ನಿಜವಾದ ಜ್ಞಾನ ಗಿಟ್ಟಿಸಿರುವುದಿಲ್ಲ. ಪುಸ್ತಕದ ಜ್ಞಾನ ಅದು ನಿನ್ನಲ್ಲಿ ಶಾಂತಿಯನ್ನು ತಂದು ಕೊಡುವುದಿಲ್ಲ. ಅತಿಯಾಗಿ ತರ್ಕವನ್ನು ಮಾಡಿದರೆ ಮತ್ತೆ ನಿನ್ನನ್ನು ನಿನ್ನೇನು ಮಾಡ್ತತಿ? ಮತಿ ಭ್ರಮಣ ಮಾಡ್ತತಿ. ಯಾವ್ದು ಸರಿ, ಯಾವ್ದು ಶಂಕರಾಚಾರ್ಯ ಹೇಳಿದಕ್ಕರೇನು, ಮಧ್ವಾಚಾರ್ಯ ಹೇಳಿದಕ್ಕರೇನು, ಪ್ರಶ್ನೆ ಹುಡ್ತಾವು. ಅದರ ತರ್ಕಕ್ಕೆ ನಿಂದಿರ್ತಾನೆ. ಆದಕ್ಕೆ ಸುಳ್ಳು, ಈಗ ಸುಳ್ಳು, ಮತ್ತೊಂದು ನಾನೊಂದು ಹೊಸದು ಕಂಡಿಡಿದ್ನಿ ಅಂತ ಮತ್ತೆ ಅವನೊಂದು ಹೇಳಕ್ ಹೋಗ್ತಾನೆ. ಜಗತ್ತಿನಾಗ ಹೊಸದು ಕೇಳೋದು ಏನು ಇಲ್ಲ. ಋಷಿಮುನಿಗಳು ಹೇಳಿದಷ್ಟೆಲ್ಲ ಹೇಳಿ ಮುಗಿಸ್ಬಿಟ್ಟಾರ. ಹೊಸದನ್ನ ಹೇಳ್ತೀನಿ, ಹೊಸದ ಬಗ್ಗೆ ಹೇಳ್ತೀನಿ, ಹೊಸ ರೂಪದಾಗ ಹೇಳ್ತೀನಿ, ಇಲ್ಲ. ನೇರವಾಗಿದ್ದ ಸತ್ಯ ಒಂದೇ ಐತಿ. ಅದನ್ನು ಭಿನ್ನವಾಗಿ ಹೇಳಕ್ ಬರೋದೇ ಇಲ್ಲ. ಆ ಸತ್ಯದ ಬಗ್ಗೆ ನಾ ಬೇರೆ ಬೇರೆ ರೂಪದಿಂದ ಹೇಳ್ತೇನೆ, ನೀನು ತಿಳಿಸ್ಕೊಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಒಂದು ಅಣುವಿನಿಂದ ತಿಳ್ಕೊಂಡಾಗ ಅನುಭವಕ್ಕೆ ಬರ್ತೈತೆ ಹೊರತಾಗಿ ಶಬ್ದ ಜಾಲದಿಂದ ನಾನು ತಿಳಿಸಿಕೊಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಅನುಗ್ರಹ ಯಾಕೆ ಬೇಕಂತಾರ? ಶಬ್ದಾತೀತವಾದದ್ದು. ಗುರು ಕರುಣೆ, ಗುರು ಅನುಗ್ರಹದಿಂದ ಸುಲಭ ಮಾಡಿಕೊಡ್ತದ ನಮ್ಗೆ. ಅವರ ಆಚಾರ ವಿಚಾರಗಳು, ಅವ್ರ ಸಂಗ್ರಹ ಇದ್ದಂಥ ಅವ್ರ ನಡೆಸಿ, ಅವ್ರ ಜೀವನ ಕ್ರಮ ಅವನ್ನೆಲ್ಲ ನಮ್ಗೆ ಗೊತ್ತಾಗಲ್ಲ. ಹಂಗೆ ಅದನ್ನು ಅನುಕರಣೆ ಮಾಡ್ಕೊಂಡು ಹೋಗಿವಿ ಅಂದ್ರೆ ಎದಕ್ಕೆ ಮಹತ್ವ ಕೊಡಬೇಕು, ಎದಕ್ಕೆ ಮಹತ್ವ ಕೊಡಬಾರ್ದು. ಇದು ಪಾರಮಾರ್ಥಿಕ ಅಷ್ಟ ಅಲ್ಲ, ಈ ಲೌಕಿಕ ಜೀವನದೊಳಗೂ ಆಗ್ತದೆ. ನಾವು ಎದಕ್ಕೆ ಮಹತ್ವ ಕೊಡಬೇಕು ಅದಕ್ಕೆ ಮಹತ್ವ ಕೊಡೋದಿಲ್ಲ, ಎದಕ್ಕೆ ಮಹತ್ವ ಕೊಡಬಾರ್ದು ಅದಕ್ಕೆ ಜೀವನ ಪರ್ಯಂತ ಮಹತ್ವ ಕೊಡ್ಕೊಂತ ಹೋಗಿರ್ತೀವಿ. ಹೊರಗಿನ ಸ್ವಚ್ಛತೆಗೆ ಜೀವನ ಪರ್ಯಂತ ಮಹತ್ವ ಕೊಡ್ತೇವೆ. ಅಂತರಂಗದ ಸ್ವಚ್ಛತೆಗೆ ಎಷ್ಟು ಮಹತ್ವ ಕೊಡ್ಬೇಕು? ನನ್ನಲ್ಲಿ ಯಾಕೆ ಕಾಮೋದಯ ಆಯಿತು, ನನ್ನಲ್ಲಿ ಯಾಕೆ ಕ್ರೋಧ ಬಂತು, ನನ್ನಲ್ಲಿ ಯಾಕೆ ಮೋಹ ಬಂತು, ನನ್ನಲ್ಲಿ ಯಾಕೆ ಮದ ಬಂತು, ನನ್ನಲ್ಲಿ ಯಾಕೆ ಅಹಂಕಾರ ಬಂದು ಸೇರ್ಕೊಂತು, ಯಾರ ಅಂತಃಕರಣದೊಳಗೆ ಈ ಪ್ರಶ್ನೆಗಳಿದ್ದಾವಪ್ಪ. ದಿನ ಸ್ವಚ್ಛ ಮನೆ ಕಸ ಹೊಡಿತೀವಿ, ಜಗಲಿ ಸ್ವಚ್ಛ ಮಾಡ್ತೀವಿ, ದೀಪ ಹಚ್ತೀರಿ, ಹೂವಿನ ಹಾರ ಹಾಕ್ತೀರಿ, ಏನೆಲ್ಲ ಮಾಡ್ತೀರಿ. ಬಹಿರಂಗದ ಈ ಹೊರಗಿನ ಕೊಳೆಗಳನ್ನು ಕಳೆಯಾಕ, ಹೊರಗಿನ ದುರ್ವಾಸನೆ ಕಳೆಯಾಕ ಇದನ್ನೆಲ್ಲ ಸ್ವಚ್ಛ ಮಾಡಿದೆ. ಅಂತರಂಗದಲ್ಲಿರುವಂಥ ದುರ್ವಾಸನೆಗಳನ್ನು, ಕೆಟ್ಟ ಹೊಲಸನ್ನು ತೆಗೆಯಕ್ಕೆ ಏನು ಪ್ರಯತ್ನ ಮಾಡಿದ್ರಿ? ಎಂತೆಂತಕ್ಕೆ ಅಭಿಮಾನ ತಾಳ್ತೇವೆ ನಾವು. ನಂದೊಂದು ಅಭಿಮಾನ ತಾಳ್ತೇವೆ, ಮಮಕಾರ ತಾಳ್ತೇವೆ. ಅದರ ದಶೆಯಿಂದ ರಾಗದ್ವೇಷಕ್ಕೆ ಒಳಗಾಕ್ಯವು. ನಂದಂತ ಹಿಡ್ಕೊಂಡು ಕೂತಿರ್ತಾನ, ಅದಕ್ಕೇನು ಹಾಕಲೇ ರಾಗದ್ವೇಷ ಆಗ್ತೈತಿ. ಅದ್ರ ಮೇಲೆ ಮಮಕಾರ ಹುಡ್ತೈತಿ, ಅದಕ್ಕೆ ಏನು ರಾಗಕ್ಕೂ ಪ್ರಯೋಜನ. ಅದಕ್ಕೆ ಜಗತ್ತಿನೊಳಗೆ ಬಹಳ ಮಂದಿ ಸತ್ತಿದ್ದು ಧರ್ಮಕ್ಕೋಸ್ಕರ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ, ನಾನು ಜಗತ್ತಿನ ಮಹಾಯುದ್ಧಗಳು ನಡೆದು ಅದಕ್ಕೋಸ್ಕರನೇ ನಡೀತಾವ. ಮುಂದೆ ಧರ್ಮಕ್ಕೋಸ್ಕರ. ಅಂಧ ಧರ್ಮದ ಅನುಕರಣೆ ಆಚರಣೆಯಿಂದ ಜಗತ್ತಿನಲ್ಲಿ ಎಲ್ಲರೂ ಕೊಲ್ಲೋದಾಗ್ತದೆ. ಯಾಕಂದ್ರೆ ಅಲ್ಲಿ ನಿಜವಾದ ಜ್ಞಾನ ಇಲ್ಲ. ನಿಜವಾದ ಜ್ಞಾನ ಇತ್ತಂದ್ರೆ ಈ ಜಗತ್ತಿನ ಉದಾಸೀನ ಭಾವದಿಂದ ನೋಡ್ತಾನೆ. ಈ ಜಗತ್ತಿನೊಳಗೆ ಏನೈತಿ? ಎಲ್ಲ ವಿಕಾರಮಯ ಐತಿ. ಇದ್ರಾಗ ನಂದು ನಿಂದು ಅನ್ನೋದು ಭೇದ ಭಾವ ಎಲ್ಲಿದ್ದೈತಿ? ಯಾವುದೂ ನಂದು ಅನ್ನೋದಿಲ್ಲ ಇಲ್ಲಿ ಜಗತ್ತಿನೊಳಗೆ. ಯಾವ್ದಾರ ಐತೆ? ನಿಂದನ್ನೋದು ಯಾವ್ದಾರ ವಸ್ತು ಐತೆನಪ್ಪ ಈ ಜಗತ್ತಿನೊಳಗೆ? ಯಾವುದೂ ಇಲ್ಲ. ಎಲ್ಲ ಪಂಚವಾಯುಪುತ್ರರಿಂದ ಆದಂಥದ್ದು. ಇಲ್ಲೇ ಹರಿದು, ಇಲ್ಲೇ ಹಂಚಿ, ಇಲ್ಲೇ ಹೋಗ್ಬಿಡ್ತದೆ. ಮತ್ತೆ ಇಲ್ಲೇ ಈ ಶರೀರನೂ ಅಷ್ಟೇ. ಇದು ನಂದು ಇದ್ರ ಮೇಲೆ ಹಿರಿ ಇರ್ತಿಯಲ್ಲ, ಇದು ಪಂಚವಾಯುಭೂತಗಳಿಂದ ಆದಂಥದ್ದು. ಇದ್ರ ಮೇಲೆ ಚರ್ಮ ತೆಗೆದು ಬಿಟ್ರೆ ನೋಡಕ್ಕಾಗೋದಿಲ್ಲ. ಇದು ಮಲಬೇಡರ ಬೆಸಿಗೆ ಅಂತ ಅದಕ್ಕೆ ಹೇಳ್ತಾರೆ. ಇದ್ರ ಮೇಲೆ ಚರ್ಮ ತೆಗೆದು ಬಿಟ್ರೆ ಇದ್ರೊಳಗೆ ಏನೈತ್ರಿಪ್ಪ? ಎಲ್ಲವು, ತಗುಲು, ಮಾಂಸ, ಮುದ್ದೆ, ಮೂಳೆ ಇದ ತುಂಬೈತಿ. ಮ್ಯಾಗಡೆ ಚರ್ಮ ಮುಚ್ಚೈತೆ ಅಂತೇಳಿ ನಾ ಹಿಂಗ ಅಂತ ವರ್ಣನೆ ಮಾಡ್ಕೊಂತೀವಿ. ಚರ್ಮ ತೆಗೆದು ಬಿಟ್ರೆ ಹೆಂಗೈತಿ ಇದು? ಅದಕ್ಕೆ ಇದು ಶರೀರ ವಿಕಾರಮಯ. ಇದ್ರ ಮೇಲೆ ಅಭಿಮಾನ ತಾಳ್ಬೇಡ. ಇದು ನನ್ನಂತ ತಿಳ್ಕೊಂಡು ಕುಂದ್ರಬೇಡ.
ಇದು ಒಂದು ಸಾಧನೆಗೆ ಬಂದತಿ, ಇದನ್ನ ಅನುಕೂಲ ಮಾಡ್ಕೋ ಅಷ್ಟೇ. ಇದನ್ನ ಯಾಕೆ ಜೋಪಾನ ಮಾಡಬೇಕು? ಈ ಮನುಷ್ಯ ಶರೀರವನ್ನು ಯಾಕೆ ಜೋಪಾನ ಮಾಡಬೇಕು? ಇದು ಅತ್ಯಮೂಲ್ಯವಾದದ್ದು. ಯಾಕೆ? ಈ ಶರೀರಕ್ಕೆ ಎರಡು ಕೈ ಯಾರು ಕಾಲು ಅದಾವ ಅಂತ ಅದಕ್ಕೆ ಅತ್ಯಮೂಲ್ಯವಾದದ್ದು ಅದಲ್ಲ. ಇದು ದನಕ್ಕೂ ಅದಾವು, ಅದಕ್ಕಲ್ಲ. ಇದಕ್ಕೆ ವಿಶೇಷವಾದ ಶಕ್ತಿ ಐತಿ, ವಿವೇಕ ಅನ್ನೋದು. ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ್ದು ನಿತ್ಯ, ಯಾವ್ದು ಅನಿತ್ಯ ಅನ್ನುವಂಥ ವಿಚಾರ ಮಾಡುವಂಥ ಸಾಮರ್ಥ್ಯ ಐತಿ. ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಹೊರತಾಗಿ ಮತ್ತೊಂದಕ್ಕಲ್ಲ. ಮತ್ತೆ ಅದನ್ನು ತೆಗೆದಿಟ್ಬಿಟ್ರೆ ಪಶುವಿಗೆ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಇನ್ನ ಪಶು ಪಾಡು. ಯಾಕಂದ್ರೆ ಅದರಲ್ಲಿ ದ್ವೇಷ ಭಾವ ಇಟ್ಕೊಂಡಿಲ್ಲ. ಅದು ಮನುಷ್ಯ ಇಷ್ಟು ಹಚ್ಕೊಂಡನಲ್ಲ, ಇದು ನಾನು ಅಂತೇಳಿ ಹಿಂಗೆ ಹಚ್ಕೊಂಡದು ಏನು ಸಂಗ್ರಹ ಮಾಡ್ಕೊಂಡಿರ್ತೇನೆ. ನಾನು ಹೊಟ್ಟೆ ತುಂಬಿತಾರ ಮುಗಿದತ್ತು, ಇನ್ನೊಂದು ಬಂದು ಬಿಡ್ತದ. ಅದು ನೀವು ಹೊಟ್ಟೆ ತುಂಬಿದ್ರೆ ಮತ್ತೆ ಕಟ್ಕೊಂಡು ಹೋಗ್ಕಾನ, ನಾಳೆ ನನಗೆ ಬರ್ತದಂತೇಳಿ. ಹೌದಲ್ರಿ? ಹಿಂದಿನಾರಿಗೆ ಐತಿಲ್ಲ ನೋಡುವುದಿಲ್ಲ, ನಾಳೆ ನನಗೆ ಬಂದ್ರೆ ಸಾಕು, ಹಿಂದಿನಾರಿಗೆ ಬಿಡ್ಲಿ. ಅರ್ಥಾತ್ ಏನಪ್ಪಾ ಅಂದ್ರೆ, ಮನುಷ್ಯ ವಿವೇಕವಂತ ಪ್ರಾಣಿ ಆದರೂ ಸದ್ಯಕ್ಕೆ ಪಶುವಿನಕಿನ ಕೀಳಾಗಿ ಬದುಕಿಬಿಡ್ತಾನ. ಪಶು ಪಕ್ಷಿ ಪ್ರಾಣಿಗಳ ತಮ್ಮ ಹೊಟ್ಟೆ ತುಂಬಿ ಅಂದ್ರೆ ಮುಗಿದೋತಿ, ಎಲ್ಲರೂ ಹೋಗಿ ಒಂದು ಮುಗಿ ಹಿಡ್ಕೊಂಡು ನಿದ್ದೆ ಮಾಡ್ತಾವೆ ಸುಮ್ಮನೆ, ಮತ್ತೆ ಹೊಟ್ಟೆ ಹಸಿದಾಗ ಹುಡುಕ್ತಾವ. ಮನುಷ್ಯ ಹಂಗೆ ಮಾಡೋದಿಲ್ಲಲ್ಲ. ಯಾಕಂದ್ರೆ ಇದನ್ನು ಹಚ್ಕೊಂಡು ಬಿಟ್ಟಾನ, ನಾನು ನಂದಂತ ಏನು ಹಚ್ಕೊಂಡು ಕುಂತಾನಲ್ಲ. ಈ ಮಮಕಾರಕ್ಕೊಳಗಾಗಿ ಭೇದ ಭಾವ ಹುಡ್ತತಿ. ನನ್ನವ್ರಿಗೆ ಸಿಕ್ಕರೆ ಸಾಕು, ಇನ್ನೊಬ್ರಿಗೆ ಸಿಗ್ಲಿ ಬಿಡಿ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಮನೆಯವರಿಗೆ ಆದ್ರೆ ಸಾಕು, ಇನ್ನೊಬ್ರಿಗೆ ಆಗಲಿ ಬಿಡಿ. ಅದು ಮನೆಯನ್ನು, ನನ್ನ ಮನೆಯನ್ನು ಭಾವನೂ ಹೋಗೈತಿ. ಈಗ ಗಂಡ ಹೆಂಡತಿ ಮಕ್ಕಳು ಅಷ್ಟೇ, ಅಪ್ಪ ಅವನು ಇಲ್ಲ, ಅವರು ಹೊರಗೆ ಈಗ. ಹೌದಲ್ರಿ? ಹೆಂಗೆ ಮನುಷ್ಯ ವಿಶಾಲವಾದಂಥ ಭಾವವನ್ನು ಹೊಂದಬೇಕಾದಂಥ ಮನುಷ್ಯ ಹೆಂಗೆ ಸಂಕುಚಿತ ಹಾಕೋಂತ ಬರಾಕತ್ತ ನೋಡ್ರಿ. ನಾವು ವಿದ್ಯಾವಂತರಾಗಿ ಭಾಳ ತಿಳಿದವ್ರು ಅನ್ಕೊಂತ ಹೊಂಟೇವು ಸದ್ಯಕ್ಕೆ. ಭಾವ ಎಷ್ಟು ಸಂಕುಚಿತ ಹಾಕೋಂತ ಹೊಂಟತ್ ನೋಡ್ರಿ. ನಾವು ವಿಶಾಲ ಭಾವ ಇಲ್ಲ ಮನೋಭಾವ. ನಾನು ನಂದು ಅಂದ್ರೆ ಅತ್ಯಂತ ಸೀಮಿತ ಹಾಕೋಂತ ಬಂತೆ. ಬರ್ತಾ ಎಷ್ಟು ಸೀಮಿತ ಆಯ್ತಂದ್ರೆ, ಗಂಡನ ಹೆಂಡತಿ ಸಂಬಂಧ ಇಲ್ಲ, ಹೆಂಡತಿ ಗಂಡನ ಸಂಬಂಧ ಇಲ್ಲ. ಇಂಥ ಒಂದು ಸಂಸ್ಕಾರವನ್ನು ನಾವು ಬೆಳೆಸ್ಕೊಂತ ಹೋಗಿದ್ದಾದ್ರೆ ಪರಮುಕ್ತಿ ಸುಖವನ್ನು ಹೊಂದಕ್ಕೆ ಎಂದು ಸಾಧ್ಯ ಐತಿ? ಎಷ್ಟು ಜನ್ಮ ತಿರುಗಿದ್ರೂ ಸಾಧ್ಯ ಇಲ್ಲ. ಅಂತಃಕರದಲ್ಲಿ ಸ್ವಚ್ಛತೆ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಆ ವಿವೇಕವನ್ನು ಉಪಯೋಗ ಮಾಡ್ಕೋಬೇಕು ನಾವು. ಸದ್ಬಳಕೆ ಅವಾಗ. ಆ ವಿವೇಕದ ಸದ್ಬಳಕೆ ಇಲ್ಲದನ್ನ ನಮ್ಮ ಜೀವನ ನಡೆಸಿದ್ವಿ ಅಂದ್ರೆ ಹೆಂಗಾರ ಜೀವನ ಆಗ್ಬಿಡ್ತದೆ. ಹೆಂಗಾರ ಜೀವನ ಹೆಂಗಾರ ಹೋಗ್ತತಿ. ನೀ ಜಗತ್ತಿನೊಳಗೆ ಏನು ಕೂಡಿಟ್ಟಿ, ಏನು ಗಳಿಸಿಟ್ಟಿ, ಎಷ್ಟು ಕೂಡಿಸಿದಿ, ಲೆಕ್ಕಕ್ಕೆ ಬರೋದಿಲ್ಲ ಅದು ಯಾವುದು. ನಿನ್ನ ಅಂತಃಕರಣದೊಳಗೆ ಎಷ್ಟು ಶಾಂತಿ ಐತಿ, ಎಷ್ಟು ಸಂತೃಪ್ತ ಆಗಿ ನೋಡ್ಕೊ. ಆ ಸಮಾಧಾನ ಭಾವನೆ ಇಲ್ಲ ಜೀವನ ಪರ್ಯಂತ. ನೋಡ್ರಿ, ವಯಸ್ಸಾಗಿರ್ತತಿ, ಇನ್ನು ಹುಡುಕಾಡೋದು ಬಿಟ್ಟರು. ಕಣ್ಣು ಕಾಣದಂಗೆ ಆಗಿರ್ತೈತಿ, ಕಿವಿ ಕೇಳ್ದಂಗೆ ಆಗಿರ್ತೈತಿ. ಆದರೂ ಈ ಸಂಸಾರದ ಮೇಲಿನ ಮೋಹ ಹಳಿ ಹೇಳ್ಕೊಂಡು ಹೊರಗವ್ರಿಗೆ ಹೋಗ್ತಿರ್ತೈತಿ. ಶಾಂತವಾಗಿ ಸುಮ್ಮನೆ ಕುಂತಿದ್ದು ನೋಡೇ ಇಲ್ಲ. ಅದಕ್ಕೆ ಶಾಂತವಾಗಬೇಕಾಯ್ತಂದ್ರೆ ವಿವೇಕ ಜಾಗ್ರ ಆಗಬೇಕು, ವೈರಾಗ್ಯ ಹೃದಯ ಆಗಬೇಕು. ಆವಾಗ ಶಾಂತತೆ ಭಾವ. ಇಲ್ಲ ಅಂದ್ರೆ ಹಿಂಗೆ ಮನುಷ್ಯ ಚಂಚಲವೃತ್ತಿಯಿಂದ ಜೀವನ ಪರ್ಯಂತ ತಿರ್ತಿರ್ತಾನೆ. ಅದಕ್ಕೆ ಹೊರ ವಿವೇಕಿಗೂ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಅದ್ರ ಸಂಬಂಧ. ಭಾಳ ಬುದ್ಧಿವಂತದಾನ ಅಂದ್ರೂ ಸದ್ಯಕ್ಕೆ ಗುರುವಿನ ಕರುಣೆ, ಗುರುವಿನ ಅನುಗ್ರಹ ಇಲ್ದಾನ ಈ ಮಾಯೆಯನ್ನು ಗೆಲ್ಲೋದು ಭಾಳ ಕಠಿಣ ಆಕತಿ. ಮಾಯೆ ತನ್ನೊಳಗೆ ಹೇಳ್ಕೊಂಡ್ಬಿಡ್ತತಿ, ತನ್ನೊಳಗೆ ತನ್ನಂಗ ಮಾಡ್ಕೊಂಡ್ಬಿಡ್ತತಿ. ಜೀವನ ಎದಕ್ಕೆ ಬಂದೈತೆ ಅನ್ನುವಂಥ ಪ್ರಶ್ನೆನ ಜೀವನ ಪರ್ಯಂತ ಎತ್ತೋದಿಲ್ಲ. ಎದಕ್ಕೆ ಬಂದೈತಿ ಈ ಶರೀರ? ಉಣ್ಣಾಕ, ಉಡಾಕ, ತೊಡಾಕ ಇಷ್ಟಕ್ಕೆ ಬರ್ತೇ ಹಂಗೆ ಅಂತ ವಿಚಾರ ಬರೋದೇ ಇಲ್ಲ, ಜೀವನ ಪರ್ಯಂತನೂ ಬರೋದಿಲ್ಲ. ಅದಕ್ಕೆ ಸದ್ಗುರುವಿನ ಸಂಘ ಎದಕ್ಕಂದ್ರೆ ನಮ್ಮನ್ನು ಎಚ್ಚರಿಸ್ತೈತಲ್ಲ. ಇದು ಬಂದಿದ್ದು ಎದಕ್ಕೆ ಬಂದೈತಿ, ಇದು ಎದಕ್ಕಾಗಿ ಬಂದೈತಿ ಅಂತೇಳಿ ವಿಚಾರ ಮಾಡಕ್ಕೆ. ಅದಕ್ಕೆ ಸದ್ಗುರುವಿನ ಕರುಣೆ ಇಲ್ಲದೆ ಇದು ಸಾಧ್ಯ ಇರಿಸೋದಿಲ್ಲ, ಇದು ಘಟಿಸೋದಿಲ್ಲ. ಸದ್ಗುರುವಿನ ಕರುಣೆ ಇದ್ದಾಗ ಮಾತ್ರ ಇದು ಘಟಿಸ್ತದೆ. ಅದಕ್ಕೆ ಒಲವಿಂದ ಅಲ್ಲಿ ಬೆರೀರಿ. ಸದ್ಗುರುವಿನ ಸಂಘದಾಗ ಒಲವಿಂದ ಬೆರಿ. ಒಲವಿಂದ ಬೆರತು ನಿತ್ಯ ಈ ಶ್ರವಣವನ್ನು ಬಿಡಬಾರ್ದು. ಅಹಂಕಾರವನ್ನು ತಲೆಗೆ ಹಚ್ಕೊಳಕ್ಕೆ ಹೋಗಬೇಡ. ನಾ ತಿಳಿದವ ಅಂತ ಬಂತಿ ಹೋಯ್ತು ನೋಡಿ.
ನನ್ನಂಗ ಯಾರ ಇದನ್ನು ತಿಳ್ಕೊಂಡಾರ ಅಂತ ಒಳಗೆ ಹೋಗ್ತಿ. ಭಾಳ ಮಂದಿ ಬುದ್ಧಿವಂತರು, ಮೇಧಾವಿಗಳು, ಪಂಡಿತರು ಅನ್ನೋರು ತಪ್ಪುದ ಅಲ್ಲಿ. ಒಂದು ಸ್ವಲ್ಪ ಅಕ್ಷರ ಜ್ಞಾನ ತಿಳಿದಂಗೆ ಅನಿಸ್ತಿ, ಒಂದೆರಡು ಶ್ಲೋಕ, ಒಂದೆರಡು ಇವು ಬಂದು ಮರೆಸಿಬಿಡ್ದಕ್ಕೆಲ್ಲ ನನ್ನಂಗೆ ಯಾರು. ಅದಕ್ಕೆ ಇದು ಭಾಳ ಮಜಾ ಆಗ್ತಿತ್ತು. ಅಷ್ಟು ಸರಳ ಇಲ್ಲಿದೆ. ಸುಮ್ಮನ ಆಗೋದು ಅಂತ ಅದಕ್ಕೆ ಹೇಳ್ತಾರೆ ಅವರು. ಸುಮ್ಮನೆ ಆಗೋದಿಲ್ಲ. ಹೊರಗೆ ಭಾಳ ಬುದ್ಧಿವಂತದ ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಇದು ಇವೆಲ್ಲ ದಾಟಿ ಹೋಗ್ಬೇಕಲ್ಲ. ಪಂಚವಾಯುಭೂತಗಳಂಥ ಶರೀರ ಇದ್ರ ಮೇಲೆ ವ್ಯಾಮೋಹ ಬಿಡ್ಬೇಕಲ್ಲ. ನಾವು ಇದ್ರ ಮೇಲೆ ವ್ಯಾಮೋಹ ಇಟ್ಕೊಂಡು ನಿತ್ಯ ಪ್ರಯತ್ನ ಮಾಡ್ತೇವೆ ಅಂದ್ರೆ ಸಾಧ್ಯಲ್ಲ. ಎಲ್ಲಿವರೆಗೆ ದೇಹ ಭಾವ ಇರ್ತದೆ ಅಲ್ಲಿವರೆಗೆ ಬಂಧನ ಇರೋದು. ಯಾವ ಕ್ಷಣದಿಂದ ನಿನ್ನ ದೇಹ ಭಾವ ನಾಶ ಆಕೈತೆ ಆ ಕ್ಷಣದಿಂದ ಆನಂದನ ಆನಂದ. ಈ ಕ್ಷಣದೊಳಗೆ ನೀ ದೇಹ ಭಾವವನ್ನು ಮರೆತು ಬಿಡು, ಆನಂದನ ಆನಂದ. ದೇಹ ಭಾವ ಬಂತು, ಶುರು ಆಯಿತು, ನಂದು ನಾನು ಅಂತ ಶುರು ಆಯಿತು. ಇದಕ್ಕೆ ಹೆಸರು, ಜಾತಿ, ಕುಲ, ಗೋತ್ರ ಎಲ್ಲ ಬಂದುಬಿಡ್ತಾವು. ಹೈ ಅದು ಮುಂದೆ ನಿಂತ್ಬಿಡುತ್ತೆ. ನಿನ್ನ ನಿಜ ಸ್ವರೂಪವನ್ನು ಮರೆಸಿಬಿಡ್ತದೆ. ಮೊದಲು ಆನಂದಮಯವಾಗಿದ್ದಿ, ಅಂತ್ಯದೊಳಗೆ ಆನಂದಮಯವಾಗಿ ಉಳಿತಿ. ನಡು ಈ ಸಂಸಾರಕ್ಕೆ ಬಿದ್ದು ಆ ನಿಜವನ್ನು ಮರೆತು ಗಾಢ ನಿದ್ರೆ ಒಳಗೆ ಆನಂದ ಇದ್ದಿ. ಎದ್ದು ಕೂಡಲೇ ಶುರು ಆಯ್ತು. ನಿದ್ರೆ ಒಳಗೆ ತರ ಆಗ್ಬಿಟ್ಟಿಪ್ಪ. ಅಲ್ಲಿ ಏನು ಇಲ್ಲ. ಜಗತ್ತಿನ ಆಗು ಹೂವು ಎಲ್ಲ ಶೂನ್ಯ ಆಗಿಬಿಟ್ಟಿದ್ವು. ಅಲ್ಲಿ ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ, ಸಾಲಗಾರನೂ ಇಲ್ಲ, ರೊಕ್ಕ ಕೊಟ್ಟವನು ಇಲ್ಲ. ಹೌದಲ್ರಿ? ಯಾವ ಭಾವನೂ ಇಲ್ಲ. ಐತೆ ಅಲ್ಲಿ ಏನ್ರ ನಾ ಸಾಲ ಮಾಡಿ ಅನ್ನೋ ಭಾವ ಐತು, ನಾ ಶ್ರೀಮಂತ ಅನ್ನೋ ಭಾವ ಐತು. ಎಲ್ಲ ಅಡಿಗೆ ಬಿಟ್ಟವು. ನಾ ಭಾಳ ಬುದ್ಧಿವಂತ, ಭಾಳ ಮೇಧಾವಿ, ಯಾವ್ದಾರ ಭಾವ ಐತೆ ಅಲ್ಲಿ ನಿದ್ದೆ ಒಳಗೆ. ಒಂದು ಭಾವ ಇದ್ರೂ ನಿದ್ದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಇದನ್ನ ಯಾವ್ದನ್ನಾರ ಹಚ್ಕೋತ ಹೋಗಿ ಅಂದ್ರೆ ಇದು ಭಾಳ ಹಚ್ಕೊಂತ ನಿದ್ದೆ ಹೋಗ್ಬಿಡ್ತದೆ. ಇದು ಏನೈತಲ್ಲ, ಇದು ವಿಷಮ ಇದೆ. ಒಂದು ಯಾವ್ದನ್ನಾರ ಹಚ್ಕೊಂಡಿದ್ದು ಅದು ವಿಷಮ ಆಯ್ತು ಅಂದ್ರೆ ಹೋಗ್ಬಿಡ್ತದೆ, ಸಮಾಧಾನ ಹೋಗ್ಬಿಡ್ತದೆ. ಅದಕ್ಕೆ ಇದು ಸಮಾಧಾನ ಕೆಡಿಸುವಂಥದ್ದು ಇದು ಸಂಸಾರ. ಅಂದ್ರೆ ಇದನ್ನ ಹಚ್ಕೊಂಡೆ ಅಂದ್ರೆ ಸಮಾಧಾನ ಕೆಡ್ತದೆ. ಇದನ್ನು ಹಚ್ಕೋಬೇಡ. ಇದು ಮಲಬೇಡ್ರ ಬೆಸಿಗೆ ಅಂತ ತಿಳಿದು ಇದ್ರ ಮೇಲೆ ಉದಾಸೀನ ಭಾವ ತಾಳಿ ಅಂತರಂಗ ಸ್ವಚ್ಛ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಬಹಿರಂಗದ ಸ್ವಚ್ಛತೆ ಮತ್ತು ಹೊಲಸಾಗುವುದ ಅದು. ಮತ್ತು ಹೊಲಸಾಗುವುದ ಇದನ್ನ ಎಷ್ಟು ತೊಳು, ಎಷ್ಟು ದಿಕ್ಕು, ಎಷ್ಟು ಮಾಡು. ಮತ್ತೆ ಪ್ರಾಣವಾಗಿ ಹಾರಿ ಹೋಗ್ತೇವೆ, ಕೆಟ್ಟ ನಾರತೈತೆ. ನೀವು ಬೇಕಾದಷ್ಟು ಸುಗಂಧ ದ್ರವ್ಯ ಹಾಕಿ ಇಟ್ಟರು ಸದ್ಯಕ್ಕೆ ಮತ್ತೆ ನಾರುದ ಅಲ್ಲ. ಆದರೂ ಇದ್ರ ಮೇಲೆ ಮೋಹ ಎಷ್ಟು ಇದು ಮಾಯಾಜಾಲ. ಇದು ಗೊತ್ತೈತಿ, ಮತ್ತೆ ಎಲ್ಲರಿಗೂ ಗೊತ್ತೈತಿ. ಗೊತ್ತಿಲ್ಲನೋ ಎಲ್ಲರೂ ಗೊತ್ತಿದ್ದು ಎಲ್ಲರೂ ಕಣ್ಣಿದ್ರೆ ನೋಡಿ ಎಲ್ಲ ವಿಚಾರ ಮಾಡಿನೂ ಮತ್ತೆ ಇದ್ರ ಮೇಲೆ ಮೋಹ ಹುಡ್ತಂತಲ್ಲ. ಇದು ವಿಚಿತ್ರ, ಇದ ಸೋಜಿಗ, ಇದ ಮಾಯೆ. ಎಲ್ಲರೂ ನೋಡ್ತಾರ, ಎಲ್ಲರ ಕಣ್ಣಿಲೆ ನೋಡ್ತಾರ, ಕಿವಿಲೆ ಕೇಳ್ತಾರ. ಕೇಳಿ ಕಂಡು ಮತ್ತೆ ಎಷ್ಟು ಮರಸತ್ ನೋಡಿದು. ಮತ್ತೆ ನಾನು ನಂದು ಅಂತೇಳಿ ಒಂದು ತಾಸು ಲೇಟ್ ಆದ್ರೆ ನಾರಾಯಣ ಶುರು ಮಾಡ್ತೈತಿ. ಆದರೂ ಮತ್ತೆ ಎಷ್ಟು ಮೋಹ ನೋಡಿದ್ರಿ ಮೇಲೆ, ಎಷ್ಟು ಅಭಿಮಾನ, ಎಷ್ಟು ಮಮಕಾರ, ಎಷ್ಟು ಇದ್ರ ಮೇಲೆ ಪ್ರೀತಿ, ಎಷ್ಟು ಇದ್ರ ಮೇಲೆ ಒಲವು. ಇದ ಸೋಜಿಗ, ಇದ ವಿಚಿತ್ರ. ಅದಕ್ಕೆ ಅಂತಾರ ಜೀವನ್ ಮುಕ್ತರ ಜಗತ್ತಿನ ಆಟವನ್ನು ನೋಡಿ ಇದು ಮಾಯೆ ಆಟ, ಹುಚ್ಚರ ಆಟ ನಡೆದಿದ್ದು ಅಂತಾರ ಅವರು. ನಮಗೆ ಅವ್ರು ಹುಚ್ಚರಂಗೆ ಕಾಣಿಸ್ತಿರ್ತಾರ, ಆದ್ರೆ ಜಗತ್ತು ಹುಚ್ಚರಂಗ ಐತೆ ಅಂತ ಅವ್ರಂತ. ಹೌದಲ್ರಿ? ಅದಕ್ಕೆ ಇದ್ರ ಬೆನ್ನತ್ತಿ ಹೋಗ್ಬೇಡ. ಇದ್ರ ಬೆನ್ನತ್ತಿ ಹೋದಿ ಮಾತಾಡಕ್ಕೆ ಹೋಗ್ಬಿಡ್ತೈತಿ. ನೀನು ಎಂದೂ ಶಾಂತ ಆಗ್ತಾ ಇರ್ತಿಲ್ಲ, ಎಂದೂ ಸುಖಿ ಆಗ್ತಾ ಇರ್ತಿಲ್ಲ. ಅದಕ್ಕೆ ಇದ್ರ ಬೆನ್ನತ್ತಿ ಕೂಡ ನೀನು ಸ್ವರೂಪದ ಬೆನ್ನತ್ತಿ ಹೋಗು. ಅವಾಗ ನೀ ನಿತ್ಯ ಸುಖಿ ಹಾಕಿ ಅದನ್ನ ಚಿಂತನೆ ಮಾಡು. ಅದಕ್ಕೆ ಎಚ್ಚರಿಸ್ತಾರ ಅವರು. ಆಗದಾಗಲು ನೀಗದೆ ಭೂತಾದಿ ಪ್ರತಿಬಂಧಕವ.